ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಜನಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅತ್ಯುತ್ತಮವಾದಂಥ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಶಕ್ತಿ ಚೈತನ್ಯ ಹೇಗೆ ಹೆಚ್ಚಾಗಬೇಕು, ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಹೇಗೆ ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆ ಕೊಡ್ತೀನಿ. ಎರಡನೇದೊಬ್ಬರು ಕೇಳ್ತಾ ಇದ್ದಾರೆ, ದಕ್ಷಿಣ ಭಾಗ ಪಿತೃವಿನ ಸ್ಥಾನವಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ಉತ್ತರ ಕೊಡ್ತೀನಿ. ಮೂರನೇರು ಮತ್ತೆ ಅದೇ ನಾರ್ತ್ ಈಸ್ಟ್ ಕಟ್ ಆಗಿದ್ದರೆ ಅದಕ್ಕೆ ಬೇರೆ ಏನಾದರೂ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾದ ಮೂರಕ್ಕೂ ಕೂಡ ಕೊಡೋಣ. ಯಾರು ಮೊಟ್ಟ ಮೊದಲವರೆಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕನ್ನು ಕೊಡಿ, ನಿಮ್ಮ ಕಾಮೆಂಟ್ಸನ್ನು ತಿಳಿಸಿ, ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ, ಹಾಗೆ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ ರೈಟ್. ಎಲ್ಲಿಂದ ಹೋಗೋಣ? ಈಶಾನ್ಯ, ಈಶಾನ ಸ್ಥಾನ ಈಶಾನ್ಯ ಇದು ಕಟ್ಟಾಗಿದ್ದರೆ ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಹೋದವಾರ ಹೇಳಿದ್ದೀನಿ, ಅದು ಈಶಾನ್ಯ ಕಟ್ಟಾಗಿದ್ದರೆ ಯಾರೊಬ್ರು ಗ್ರಿಲ್ ಕೇಳೋರಲ್ಲ ಆ ಥರ ಮಾಡ್ಕೋಬಹುದು. ಒಂದು ಇಲ್ಲ ನನಗೆ ದುಡ್ಡಿಲ್ಲ, ಮಾಡ್ಕೊಳ್ಳೋಕೆ ಅನುಕೂಲ ಇಲ್ಲ, ಆಗ್ತಾ ಇಲ್ಲ ಅಂತಂದಾಗ ಏನು ಮಾಡಬಹುದು ಅಂತಂದರೆ, ಇದು ಮನೆಯ ಭಾಗ ಆಗಿದ್ದರೆ ಈ ಥರ ಈಶಾನ್ಯ ಕಟ್ಟಾಗಿದೆ ಅಂತಂತಂದರೆ ವಾಸ್ತುವಿನ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಎರಡೂ ಭಾಗದಲ್ಲಿ ನೀವು ಮಿರರನ್ನು 1/2 ಅಥವಾ 2/4 ಅಥವಾ 4/8 ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಮಿರರನ್ನು ಅಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಜಲತತ್ವ ಜಾಸ್ತಿ ಆಗ್ತಾ ಇರ್ತದೆ. ಆಯಿತಾ? ಈಶಾನ್ಯ ಕಟ್ಟಾಯ್ತು ಜಲತತ್ವ ಕಡಿಮೆ ಆಯಿತು ಅಂತ. ಮತ್ತೊಂದು ಈಶಾನ್ಯ ಕಡಿಮೆ ಆಗ್ತಾ ಇದೆ ಅಂತಂದರೆ ಏನಾಗ್ಬಿಡುತ್ತೆ, ಅದರ ತಲೆಯ ಭಾಗ ಈಶಾನ ಅಂದರೆ ವಾಸ್ತುಪುರುಷನ ತಲೆಯ ಭಾಗ ಸ್ಕ್ವೀಸ್ ಆಗಿದೆ ಅಂತ ಅರ್ಥ. ಅದಾಗಬಾರ್ದು ಅನ್ನೋದರೆ ಈ ರೀತಿ ಮಾಡಿಕೊಡೋದ್ರಿಂದ, ಈ ರೀತಿ ಮಿರರನ್ನು ಹಾಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಜಲತತ್ವ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಒಂದು. ಎರಡನೇದು ಏನು ಮಾಡೋದು ಅಂದರೆ, ಇದೇ ಭಾಗದಲ್ಲಿ ನೀವು 24/7 24 ಗಂಟೆನೂ ವಾರದ 7 ದಿನನೂ ಉರಿಯೋ ರೀತಿಯಲ್ಲಿ ಬ್ಲೂ ಕಲರ್ ಬಲ್ಬನ್ನು ಹಾಕ್ಕೊಂಡ್ರೂ ಕೂಡ ಏನಾಗುತ್ತೆ ಅಂದರೆ ಅದು ಹೆಚ್ಚಾಗಿ ಆ ಒಂದು ಎನರ್ಜಿಯನ್ನು ಎನ್ಹಾನ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಈಶಾನ್ಯ ಭಾಗದಲ್ಲಿ ಆಗಿರುವಂತಹ ದೋಷ ಏನಿರುತ್ತಲ್ಲ ಅದನ್ನು ಸಾಕಷ್ಟು ಮಟ್ಟಿಗೆ ಅದು ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ. ಯಾರು ಪ್ರಶ್ನೆ ಕೇಳಿದ್ರು ಅದು. ಮತ್ತೊಬ್ರು ಏನು ಕೇಳ್ತಾ ಇದ್ದಾರೆ, ಕುರುಳೆ ಈ ದಕ್ಷಿಣ ಭಾಗ ಬಂದು ನಮಗೆ ಪಿತೃಸ್ಥಾನ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ಆ್ಯಕ್ಚುಲಿ ನಾವೇನು ಮಾಡ್ತಿದ್ರೆ ವಾಸ್ತುವಲ್ಲಿ ಅಂತಂದಾಗ ಮನೆಯಲ್ಲಿ ಹಿರಿಯರು ಹೋದಂಥ ಹಿರಿಯರ ಫೋಟೋವನ್ನು ಹಾಕೋದಾದರೆ ದಕ್ಷಿಣ ಭಾಗಕ್ಕೆ ಹಾಕೊಳ್ಳಿ ಅಂತ ಹೇಳ್ತೀವಿ. ಆ್ಯಕ್ಚುಲ್ ವಾಸ್ತು ಪ್ರಕಾರ ಅಂತ ನೋಡೋಕೆ ಹೋದಾಗ ಪಿತೃಸ್ಥಾನ ಯಾವುದು ಅಂತ ಅನ್ನೋದಾದರೆ ಸೌತ್ ವೆಸ್ಟ್ ಬಂದ್ಬಿಟ್ಟು ಪಿತೃಸ್ಥಾನ. ಹಾಗೆ ಅಂತ ಕೇಳಿದ್ರೆ ನಮ್ಮ ಉನ್ನತಿಯನ್ನು, ಪ್ರಗತಿಯನ್ನು, ಅಭಿವೃದ್ಧಿಯನ್ನು, ನಮ್ಮ ಸಂತಾನೋತ್ಪತ್ತಿಯನ್ನು, ಆ ಸಂತಾನದ ಅಭಿವೃದ್ಧಿಯನ್ನು ಬಯಸುವಂಥವ್ರು ಯಾರು? ನಮ್ಮ ತಂದೆ ತಾಯಂದರು ಮತ್ತು ನಮ್ಮ ಅಜ್ಜಂದರು. ಹಾಗಾಗಿ ಏನಾಗುತ್ತೆ ಅಂತಂದರೆ ಸೌತ್ ವೆಸ್ಟ್ ಬಂದು ಆ್ಯಕ್ಚುಯಲ್ ಪಿತೃಸ್ಥಾನ. ಈ 45 ದೇವತೆಗಳಂತ ಹೋಗ್ತೀನಲ್ಲ, ನೋಡ್ತಾ ಹೋದಾಗ ಅಲ್ಲೊಬ್ಬ ಪಿತೃ ಅನ್ನೋಂಥ ಒಂದು ದೇವತೆನೂ ಇರುತ್ತೆ. ಆ ದೇವತೆಯ ಮೂಲ ಉದ್ದೇಶ ಏನು? ತನ್ನ ವಂಶೋದ್ಧಾರ, ತನ್ನ ವಂಶದ ಅಭಿವೃದ್ಧಿ, ತನ್ನ ವಂಶದ ಪ್ರಗತಿ, ತನ್ನ ವಂಶದ ಯಶಸ್ಸು, ತನ್ನ ವಂಶದ ಕೀರ್ತಿ ಇವೆಲ್ಲ ಬೆಳಿಬೇಕು ಅಂತ ಅನ್ನೋದಕ್ಕೋಸ್ಕರ ಸೌತ್ ವೆಸ್ಟಲ್ಲಿರುತ್ತೆ. ಹಾಗಾಗಿ ಇದು ಸ್ಥಾನ ಅಲ್ಲ. ಇದು ಸರಿಯಾಗಿ ನೋಡೋಕ್ಕೆ ಹೋದಾಗ ಒಂದು ಮಂಗಳನ ಸ್ಥಾನ ಆಗುತ್ತೆ, ಮತ್ತೊಂದು ಯಮನ ಸ್ಥಾನ ಆಗುತ್ತದು. ಯಮ ಅಂತಂದರೆ ನ್ಯಾಯ ನೀತಿ ಧರ್ಮದಿಂದ ಲೋಕಪಾಲನೆಯನ್ನು ಮಾಡುವಂಥದ್ದು. ಓಕೆ, ಸೊ ಹಾಗಾಗಿ ಯಮನ ಸ್ಥಾನ ದಕ್ಷಿಣದಲ್ಲಿ ಹಾಗಾದರೆ ಮಲ್ಕೋಬಾರ್ದ? ಖಂಡಿತವಲ್ಲೂ ಮಲ್ಕೋಬೋದು. ಯಾರು ದಕ್ಷಿಣ ಭಾಗದಲ್ಲಿ ಮಲ್ಕೊಳ್ತಾರೋ ಅವರ ಕೀರ್ತಿ ಬಹಳ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅವರು ನ್ಯಾಯ ನೀತಿ ಧರ್ಮದಿಂದ ಹೆಚ್ಚೆಚ್ಚು ಸಂಪಾದನೆಯನ್ನು ಮಾಡ್ತಾ ಹೋಗ್ತಿರ್ತಾರೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ನಾನು ಮಲಗುತ್ತಾ ಇರೋವಂಥ ಜಾಗನೂ ಪಕ್ಕಾ ದಕ್ಷಿಣದಲ್ಲಿ ನಾನು ತಲೆಯನ್ನು ಇಟ್ಕೊಂಡು ದಕ್ಷಿಣ ಭಾಗದಲ್ಲೇ ಮಲಗ್ತಾ ಇದ್ದೀನಿ. ಹಾಗಾಗಿ ನನಗೆ ಯಾರ್ಯಾರೋ ಬಂದು ಏನೇನೋ ಆಸೆ ಆಮಿಷಗಳನ್ನು ಕೊಟ್ಟಾಗಲೂ ಕೂಡ ಅಷ್ಟು ಕೊಟ್ಬಿಡ್ತೀವಿ, ಇಷ್ಟು ಕೊಟ್ಬಿಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ನೀವು ಬೇರೆ ರೀತಿಯಲ್ಲಿ ರೆಮಿಡಿ ಮೆಟೀರಿಯಲ್ ಎಲ್ಲ ಹೇಳಿ ಅಂತ ಬೇಕಾದಷ್ಟು ಜನ ಬಂದು ನನಗೆ ಕೇಳ್ಕೊಂಡ್ರು. ಸಾಕಷ್ಟು ಟಿ ವಿಯವರು ಇವರೆಲ್ಲ ಬಂದು ಕೇಳ್ಕೊಂಡ್ರು ಕೂಡ ನಾನು ಹೇಳಿದೆ, ಬೇಕಾಗಿಲ್ಲ, ನನಗಂಥ ಸಂಪಾದನೆ ಬೇಕಾಗಿಲ್ಲ. ಈಗಾಗಲೇ ಜನಗಳು ತುಂಬ ನೊಂದಿದ್ದಾರೆ, ಬೆಂದಿದ್ದಾರೆ. ಅವರಿಗೆ ಸರಿಯಾದ ಜ್ಞಾನವನ್ನು ಕೊಡುವಂಥದ್ದಷ್ಟೇ ನನ್ನ ಉದ್ದೇಶ ಹೊರತು ಅವರನ್ನು ಯಾಮಾರಿಸಿ, ಅವ್ರನ್ನ ಮೋಸಗೊಳಿಸಿ,
ಅವರ ದುಡ್ಡಿಂದ ನಾನಷ್ಟು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಕಾಗಿಲ್ಲ ಅಂತಲೇ ಹೇಳಿದ್ದೀನಿ. ಹಾಗಾಗಿ ನಾನು ಪಕ್ಕ ದಕ್ಷಿಣ ಭಾಗದಲ್ಲಿ ಮಲಗ್ತಾ ಇದ್ದೀನಿ. ಓಕೆ, ಬಟ್ ಪಿತೃಸ್ಥಾನ ಇದೇನೆ. ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಯಾಕೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗುತ್ತೆ ಅಂತಂದಾಗ ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ಏನು ಅಂತಂತಂದರೆ, ಯಾವಾಗಲೂ ಅಷ್ಟೇ ಮನೆಯ ಮೂಲೆಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಜೇಡರ ಬಲೆಗಳು ಕಟ್ಟಕ್ಕೆ ಶುರು ಆಗುತ್ತೆ. ಮೂಲೆಗಳಲ್ಲಿ ಎಲ್ಲೇ ಮೂಲೆ ಬರಲಿ ಆ ಮೂಲೆಯಲ್ಲಿ ಜೇಡರ ಬಲೆ ಬಂದೇ ಬರುತ್ತೆ. ಈ ಜೇಡರ ಬಲೆ ಏನು ಮಾಡುತ್ತೆ ಅಂತಂತಾರೆ, ಈ ಜೇಡರ ಬಲೆ ಎಲ್ಲೆಲ್ಲಿ ಬೆಳೀತಾ ಹೋಗ್ತಾ ಇರುತ್ತೋ, ಎಲ್ಲೆಲ್ಲಿ ತನ್ನ ಬಲೆಯನ್ನು ವಿಸ್ತರಿಸ್ತಾ ಹೋಗ್ತಾ ಇರುತ್ತೋ ಆ ಭಾಗಕ್ಕೆ ಕಾಸ್ಮಿಕ್ ಎನರ್ಜಿ ಅಂದರೆ ಆಕಾಶದಿಂದ ಬರುವಂಥ ಆ ದಿವ್ಯ ಚೈತನ್ಯ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಆ ಜೇಡರ ಬಲೆಗಿರುತ್ತೆ. ಹಾಗಾಗಿ ನಾವು ಸಿನಿಮಾಗಳಲ್ಲಿ ಅದರಲ್ಲೆಲ್ಲ ನೋಡ್ತೀವಲ್ಲ, ಒಂದು ಹಳೇ ಮನೆ, ಹಾಳು ಮನೆ, ಹಾಳು ಕೊಂಪೆ, ದೆವ್ವದ ಮನೆ, ಭೂತದ ಮನೆ, ಪ್ರೇತದ ಮನೆ ಅಂತಂದಾಗ ಅದ್ರಲ್ಲಿ ಫಸ್ಟ್ ತೋರಿಸೋದು ನಮಗೆ ಅಲ್ಲಿ ಹೋಗಿದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ಬರೀ ಜೇಡ, ಮೂಲೆಯಲ್ಲೂ ಜೇಡ, ಎಲ್ಲೆಲ್ಲೂ ಜೇಡ ತುಂಬಿಕೊಂಡಿರ್ತದೆ. ಯಾಕೆ? ಅಲ್ಲಿ ಕಾಸ್ಮಿಕ್ ಎನರ್ಜಿ ಬರೋದಿಲ್ಲ. ಯಾವಾಗ ಕಾಸ್ಮಿಕ್ ಎನರ್ಜಿ ಬರಲ್ವೋ ಅದನ್ನು ತಡೆಯೋದು ಜೇಡಗಳು. ಹಾಗಾಗಿ ನಾನು ಹೇಳ್ತೇನೆ, ಮನೆಯ ಪ್ರತಿ ಮೂಲೆಯಲ್ಲೂ ಕೂಡ ಜೇಡದ ಬಲೆ ಇಲ್ಲದಂಗೆ ನೋಡ್ಕೊಳ್ಳಿ. ಒಂದು. ಎರಡನೇದು, ಪ್ರತಿ ಮೂಲೆಯಲ್ಲೂ ಕೂಡ ಆಗಿನ ಕಾಲದಲ್ಲಿ ಏನು ಮಾಡಿದ್ರು, ದೀಪಗಳನ್ನು ಹಚ್ತಾ ಇದ್ರು. ವಿಶೇಷವಾಗಿ ಎಳ್ಳೆಣ್ಣೆ ದೀಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ತಾ ಇದ್ರು. ಇಲ್ಲ ಸಾಸಿವೆ ದೀಪವನ್ನು ಈ ಭಾಗದಲ್ಲಿ ಪ್ರತಿ ಕಾರ್ನರಲ್ಲೂ ಹಚ್ತಾ ಇದ್ರು. ಈಗ ದೀಪ ಹಚ್ಚೋಂಥ ಒಂದು ಸಂಸ್ಕೃತಿನೇ ನಮ್ಮಿಂದ ಇಲ್ದಂಗೆ ಆಗ್ಬಿಟ್ಟಿದೆ. ಮನೆಯಲ್ಲಿ ದೇವ್ರ ಮನೇಲಿ ದೀಪ ಹಚ್ಚೋದು ಕೂಡ ದೊಡ್ಡ ವಿಚಾರ ಆಗಿಬಿಟ್ಟಿದೆ. ಹಾಗಿರಬೇಕಾದಾಗ ನೀವು ಯಾರು ಈ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಈ ಥರ ದೀಪವನ್ನು ಹಚ್ಚಿಡ್ತೀರೋ ಅದು ನೆಗೆಟಿವಿಟಿಯನ್ನು ತೆಗೆಯುತ್ತೆ. ಈಗ ನಾನು ಮಾಡ್ತಾರಂಥ ಡಿಸೈನ್ ಮಾಡ್ತಾರಂಥ ಮನೆಗಳೆಲ್ಲ ಏನು ಮಾಡಿದ್ದೀನಿ ಅಂದರೆ, ಕಾರ್ನರ್ಗೆಲ್ಲ ಒಂದೊಂದು ಕಾರ್ನರ್ಗೆ ಒಂದೊಂದು ನೀಟಾಗಿ ಒಂದು ಲೈಟಿಂಗ್ ಬಲ್ಬನ್ನು ಕೊಟ್ಬಿಡ್ತೀನಿ. ಸೊ ಅಲ್ಲಿ ಬಂದಾಗ ಲೈಟ್ ಹಾಕೊಳ್ಳಿ ಸರ್, ಮಾಡ್ಕೊಳ್ಳಿ ಸರ್. ಇದು ಸಾಕಷ್ಟು ಕೆಲಸ ಆಗುತ್ತೆ. ಯಾಕಂದರೆ ನಾವು ಆ ದೀಪ ತೊಗೊಂಡು ಎಣ್ಣೆ ಹಾಕಿ ಅದಕ್ಕೆ ಬತ್ತಿ ಹಾಕಿ ಅದನ್ನು ತಿರುವಿ ಮಾಡಿ ತೊಗೊಂಡೋಗಿ ಹಚ್ಚಿಡೋಷ್ಟಕ್ಕೆ ಸುಮಾರು ನಮ್ಮಲ್ಲಿ ಮೈಗೂಡ್ಬಿಟ್ಟಿದೆಯಲ್ಲ. ಹಾಗಾಗಿ ಅದು ಮಾಡ್ತಾ ಇಲ್ಲ, ಅದರ ಬದಲು ಇದಾರು ಆಗಲಿ ಅಂತ ಹೇಳ್ತಾ ಇರ್ತೇನೆ. ಸೊ ಇದನ್ನು ಪಾಲನೆ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವಿಟೀಸ್ ಹೋಗಲಿ, ಪಾಸಿಟಿವಿಟಿ ಬರಲಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯು, ಆರೋಗ್ಯ, ಉಲ್ಲಾಸ, ಉತ್ಸಾಹ ಮತ್ತು ಅಷ್ಟೈಶ್ವರ್ಯಗಳನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.